ವಿಸ್ತರಣೆಗೆ ಇವತ್ತೇ ಕ್ಲೈಮ್ಯಾಕ್ಸ್ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ದೆಹಲಿಯ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ನಡೆಯಲಿದೆ. ರಾಜಾಜಿ ಮಾರ್ಗದಲ್ಲಿ ಇರತಕ್ಕಂತಹ ಖರ್ಗೆ ಮನೆಯಲ್ಲಿ ಪ್ರಮುಖವಾದಂತಹ ಸಭೆ ನಡೆಯಲಿದೆ. ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆ 10 ಗಂಟೆ ವೇಳೆಗೆಲ್ಲ ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ರವಾನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಂಜೆ ನೂತನ ಸಚಿವರ ಪ್ರಮಾಣ ವಚನ ಇರುವಂತಹ ಸಾಧ್ಯತೆಗಳಿವೆ. ನೂತನ ಸಚಿವರ ಪ್ರಮಾಣ ವಚನ ಇವತ್ತು ಸಾಯಂಕಾಲ ಆಗೋ ಸಾಧ್ಯತೆಗಳಿದ್ದಾವೆ. ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್, ಅಲ್ಲಿ ಸಚಿವರ ಪಟ್ಟಿ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಫೈನಲ್ ಆದ ಪಟ್ಟಿಯನ್ನ ಮುಖ್ಯಮಂತ್ರಿಗಳಿಗೆ 10 ಗಂಟೆಯಷ್ಟೊತ್ತಿಗೆ ರವಾನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಹುಶಃ ಡಿಕೆ ಶಿವಕುಮಾರ್ ಅವರ ಪ್ರೆಸ್ ಮೀಟ್ ಕರೆದು ಹೇಳಬಹುದು ಅಥವಾ ಮಾಧ್ಯಮಗಳಿಗೆ ಯಾರ್ಯಾರಿದ್ದಾರೆ ಅನ್ನುವಂಥ ಪಟ್ಟಿ ಬಿಡುಗಡೆ ಮಾಡಬಹುದು ಅಥವಾ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡೇನೇ ಈ ಪಟ್ಟಿಯನ್ನ ಬಿಡುಗಡೆ ಮಾಡಬಹುದು. ಒಟ್ಟಿನಲ್ಲಿ ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಡಿಕೆ ಶಿವಕುಮಾರ್ ಅವರ ಸಂಪುಟ ಪೂರ್ಣವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾರು ಇನ್ ಯಾರು ಔಟ್, ಹಾಲಿ ಇನ್ನು ಎಷ್ಟು ಜನ ಹೊಸ ಶಾಸಕರಿಗೆ ಸಚಿವರಾಗಿ ಬಡ್ತಿ ಸಿಗುತ್ತೆ, ಎಷ್ಟು ಜನ ಹಿರಿಯ ತಲೆಗಳಿಗೆ ಖೋಕ್ ಕೊಡ್ತಾರೆ, ಕಾದು ನೋಡಬೇಕಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಕನೆಕ್ಟ್ ಆಗಿದ್ದಾರೆ. ಎಸ್ ಅಭಿಷೇಕ್, ಯಾರೆಲ್ಲ ಔಟ್, ಹೇಗಿರಲಿದೆ ಸೆಕೆಂಡ್ ಲಿಸ್ಟ್, ಏನೆಲ್ಲ ಕ್ಲೂಸ್ ಲಭ್ಯ ಆಗ್ತಾ ಇದೆ ಈಗ? ಈ ಶ್ರೀಲಕ್ಷ್ಮಿ ಮೊದಲನೇ ಬಾರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಇಂದ ಇಷ್ಟರ ಮಟ್ಟಿಗೆ ಕುತೂಹಲವನ್ನ ಮೇಂಟೈನ್ ಮಾಡಿಸಿರುವಂತದ್ದು ಅಥವಾ ಯಾವ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ ಅನ್ನೋದು ಲೆಕ್ಕಾಚಾರ ಕೂಡ ಈ ಸದ್ಯದ ಮಟ್ಟಿಗೆ ಶಾಸಕರಿಗೂ ಇಲ್ಲ, ಸಚಿವಾಕಾಂಕ್ಷಿಗಳು ಇಲ್ಲ. ಸಚಿವಾಕಾಂಕ್ಷಿಗಳು ಅಂದ್ರೆ ಸುಮಾರು 100ಕ್ಕೂ ಅಧಿಕ ಜನ ಸಚಿವಾಕಾಂಕ್ಷಿಗಳಿದ್ದಾರೆ. ಆದ್ರೆ ಒಂದಂತೂ ಖಂಡಿತವಾಗಿರುವಂತದ್ದು, ಇಲ್ಲಿ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯಿಂದ ಕೆಳಗಿಳಿದ್ರು ಕೂಡ ಅವರ ಪ್ರಭಾವವನ್ನ ಮುಂದುವರಿಸುವಲ್ಲಿ ಸಫಲರಾಗಿದ್ದಾರಾ ಅನ್ನೋ ಒಂದು ಆಯಾಮ ಇದೆ. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿಯನ್ನು ನೀಡಿದ್ರು ಕೂಡ ಅವರಿಗೆ ಬೇಕಾದಂತ ಪೂರ್ಣ ಪ್ರಮಾಣದ ಅಧಿಕಾರವನ್ನು ನೀಡೋದಕ್ಕೆ ಇಲ್ಲಿವರೆಗೂ ಹೈಕಮಾಂಡ್ ಮನಸ್ಸು ಮಾಡಿಲ್ಲ ಅನ್ನೋ ಪ್ರಶ್ನೆ ಕೂಡ ಮತ್ತೊಂದು ಕಡೆ ಆಗುತ್ತೆ. ಇದಿಷ್ಟು ಒಂದ್ ಕಡೆಗೆ ಆಯ್ತು ಅಂದ್ರೆ ರಾಜ್ಯದ ನಾಯಕರಿಗೆ ತಿಳಿಸಿದಂತದ್ದು ಒಂದು ವಿಚಾರ, ಹೈಕಮಾಂಡ್ ನಿಂದ ಯುವಕರಿಗೆ ಅವಕಾಶವನ್ನ ಕೊಡಿ. ಅಲ್ಲಿಗೆ ಹೊಸಬರು ಹಾಗೂ ಯುವಕರು ಅಂತ ಲೆಕ್ಕ ಹಾಕಿದಂತ ಸಂದರ್ಭದಲ್ಲಿ 3-4 ಅಥವಾ 5 ಬಾರಿ ಶಾಸಕರಾದವರಿದ್ದಾರೆ, ಅವರು ಸಚಿವರಾಗಿಲ್ಲ. ಇವರನ್ನ ಹೊಸ ಮುಖಗಳು ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಮತ್ತೊಂದು ಕಡೆಗೆ ಯುವಕರಿಗೆ ಹೆಚ್ಚಿನ ಆದ್ಯತೆ ಪ್ರಾಶಸ್ತ್ಯವನ್ನ ನೀಡಿ ಅಂತ ಹೇಳಿದ್ರು. ಅಲ್ಲಿಗೆ ಸುಮಾರು 45ರಿಂದ 50 ವರ್ಷದ ಒಳಗಿನಂತ ಶಾಸಕರಿಗೆ ಅವಕಾಶವನ್ನ ನೀಡಬೇಕು ಅಂತ ತಿಳಿಸಿದ್ರು. ಈ ವಿಚಾರದಲ್ಲಿ ರಾಜ್ಯದ ನಾಯಕರು ಎಲ್ಲೋ ಒಂದ್ ಕಡೆ ಒಮ್ಮತ ಮೂಡಿರ್ಲಿಲ್ವಾ ಅನ್ನೋದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಅವರದೇ ಆದಂತ BK ಹರಿಪ್ರಸಾದ್ ಅವರಿಗೆ, DK ಶಿವಕುಮಾರ್ ಅವರಿಗೆ ಅವರದೇ ಆದಂತ ಫಾಲೋವರ್ಸ್ ಇದ್ದಾರೆ, ಅವರದೇ ಆದಂತ ಒಂದು ಲಿಸ್ಟ್ ಇತ್ತು, ಅವರದೇ ಆದಂತ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿ ಹೈಕಮಾಂಡ್ಗೆ ಸಲ್ಲಿಸಿದ್ರು. ಆದ್ರೆ ಸುಮಾರು 2ರಿಂದ 3 ಪಟ್ಟಿಯನ್ನ ಹೈಕಮಾಂಡ್ ತಿರಸ್ಕಾರ ಮಾಡಿತ್ತು. ಇದರ ನಡುವೆ ನೀಟ್ ಪರೀಕ್ಷೆ ವಿರುದ್ಧ ಸಿಜೆಪಿ ಜೊತೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಕೈ ಜೋಡಿಸಿದ್ರು. ಇವಿಷ್ಟು ಲೆಕ್ಕಾಚಾರದಿಂದಾಗಿ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ಸಾಧ್ಯತೆ ಮುಂದೂಡಲಾಗಿತ್ತು ಅಂತ ಹೇಳಲಾಗ್ತಿದೆ. ಆದ್ರೆ ಈ ಸದ್ಯದ ಮಟ್ಟಿಗೆ ಬೆಳಿಗ್ಗೆ 8 ಗಂಟೆ ಸುಮಾರಿಗೆ, ಅಂದ್ರೆ ಇನ್ನೊಂದು 5ರಿಂದ 10 ನಿಮಿಷ ಅಥವಾ ಪ್ರಾಬಬ್ಲಿ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇರಬಹುದು, ಕೆಸಿ ವೇಣುಗೋಪಾಲ್ ಇರಬಹುದು, ಇವರ ಸಮ್ಮುಖದಲ್ಲಿ ಒಂದು ಕೊನೆಯ ಹಂತದ ಸಭೆಯನ್ನ ನಡೆಸಲಾಗುತ್ತೆ. ಡಿಕೆ ಶಿವಕುಮಾರ್ ಇರಬಹುದು, ಸಿದ್ದರಾಮಯ್ಯ ಇರಬಹುದು, BK ಹರಿಪ್ರಸಾದ್ ಇರಬಹುದು, ಸಚಿವಾಕಾಂಕ್ಷಿಗಳಿರ್ಬೋದು, ಅನೇಕ ಬಾರಿ ದೆಹಲಿಗೆ ಹೋಗುವಂತ ಶಾಸಕರಿರ್ಬೋದು, ಎಲ್ಲರ ಮನವಿಯನ್ನ ಸ್ವೀಕರಿಸಿ ಅಂತಿಮ ಪಟ್ಟಿಯನ್ನ ಈಗ ಸಿದ್ಧಪಡಿಸಿರುವಂತದ್ದು. ಒಂದಿಷ್ಟು ಅಡಿಷನ್ ಡಿಲೀಷನ್, ಕೊನೆಯ ಹಂತದ ಒಂದು 3-4 ಹೆಸರುಗಳು ಅಡಿಷನ್ ಡಿಲೀಷನ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಇವತ್ತು ಬೆಳಿಗ್ಗೆ 10 ಗಂಟೆ ಒಳಗಡೆ ಪ್ರಾಬಬಲ್ ಫೈನಲ್ ಆಗಬಹುದು ಲಿಸ್ಟ್. ಇದಾದ ನಂತರ ಪಕ್ಷದ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ತಿಳಿಸುವಂತ ಕೆಲಸವನ್ನು ಹೈಕಮಾಂಡ್ ಮಾಡಿ ಅವರಿಂದ ಅಂದ್ರೆ ರಾಜ್ಯದ ನಾಯಕರಿಂದ ಸಚಿವಾಕಾಂಕ್ಷಿಗಳು ಯಾರಿದ್ರು, ಯಾರ್ಯಾರು ಪ್ರಮಾಣ ವಚನ ತೆಗೆದುಕೊಳ್ಬೇಕು ಅವರಿಗೆ ಕರೆ ಹೋಗುವಂತ ಸಾಧ್ಯತೆ ಇದೆ. ಒಂದು ವೇಳೆ ಇವತ್ತು ಮತ್ತೆ ಒಮ್ಮತ ಮೂಡದೆ ಹೋದಂತ ಸಂದರ್ಭದಲ್ಲಿ ಅಥವಾ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಈ ಒಂದು ಪಟ್ಟಿಯಲ್ಲಿ ಅಂದಾಗ ನಾಳೆ ಇಲ್ಲ ನಾಡಿದ್ದು ಅಂದ್ರೆ ಬುಧವಾರದ ಒಳಗಡೆ ಪ್ರಮಾಣ ವಚನ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಈಗ ಮತ್ತೊಂದು ವಲಯದಲ್ಲಿ ಕೇಳಿಬರ್ತಿರುವಂತದ್ದು. ಈ ಕಾರಣದಿಂದ ಇವತ್ತಿನ ಮೀಟಿಂಗ್ ನಿರ್ಣಾಯಕವಾ ಅನ್ನೋ ಒಂದು ಪ್ರಶ್ನೆಗೆ ದಾರಿ ಮಾಡಿರುವಂತದ್ದು. ಕಾರಣ ಏನಂದ್ರೆ ಅತಿ ಸಾಮಾನ್ಯವಾಗಿ ಇವರು 8ರಿಂದ 10 ಗಂಟೆ ರಾತ್ರಿ ಸಭೆ ಮಾಡ್ತಿದ್ರು, ಮಧ್ಯಾಹ್ನ ಸಭೆ ಮಾಡ್ತಿದ್ರು, ಸಂಜೆ ಸಭೆ ಮಾಡ್ತಿದ್ರು, ಬೆಳಿಗ್ಗೆ 8 ಗಂಟೆಗೆ ಸಭೆಯನ್ನು ನಿಗದಿಪಡಿಸಿದ್ದಾರೆ. ಪ್ರಾಬಬ್ಲಿ ಇವತ್ತು ಲಿಸ್ಟ್ ಫೈನಲ್ ಆಗಬಹುದಾ ಅನ್ನೊಂದು ಲೆಕ್ಕಾಚಾರ ಕೇಳಿಬರ್ತಿದೆ. ಶ್ರೀಲಕ್ಷ್ಮಿ. ಅಭಿಷೇಕ್, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ
ಸಾಕಷ್ಟು ದೊಡ್ಡ ಬಣ ಡಿ ಕೆ ಶಿವಕುಮಾರ್ ಅವರ ಬಣ ಬಹಳ ಕ್ಲಿಯರ್ ಆದಂತಹ ಆ ಒಂದು ಫ್ಯಾಕ್ಟ್ ಡಿವಿಷನ್ ಇತ್ತು ಕಾಂಗ್ರೆಸ್ ಅಲ್ಲಿ. ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರ ಬೆಂಬಲಿಗರು ಅನೇಕರಿದ್ದಾರೆ. ಅವರ ಬೆಂಬಲಿಗರಲ್ಲಿ ಯಾರಿಗೆಲ್ಲ ಮಣೆ ಹಾಕಲಾಗತ್ತೆ? ಯಾಕಂದ್ರೆ ಫಸ್ಟ್ ಲಿಸ್ಟ್ ನಾವು ನೋಡಿದ್ರೆ ಮೋರ್ ಆಫ್ ಸಿದ್ದರಾಮಯ್ಯ ಪ್ರಿಫರೆನ್ಸಸ್ ಇತ್ತು ಅದರಲ್ಲಿ. ಈಗ ಈ ಎರಡನೇ ಲಿಸ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಾಶಸ್ತ್ಯ ಹೆಚ್ಚು ಇರುತ್ತಾ ಅನ್ನುವಂತ ಒಂದು ಪ್ರಶ್ನೆ. ಸೊ ಅವರ ಬೆಂಬಲಿಗರಲ್ಲಿ ಯಾರಿಗೆಲ್ಲ ಸೀಟ್ ಸಿಗೋ ಚಾನ್ಸಸ್ ಇದೆ? ಈಗ ಹೆಸರುಗಳನ್ನ ಈ ಸದ್ಯದ ಮಟ್ಟಿಗೆ ಫೈನಲ್ ಹೈಕಮಾಂಡ್ ಕೂಡ ಮಾಡಿದ್ಯಾ ಇಲ್ವಾ ಅನ್ನೋ ಲೆಕ್ಕಾಚಾರ ಯಾರಿಗೂ ಇಲ್ಲ. ಒಂದಿಷ್ಟು ಪ್ರೊಬಬಲ್ ಹೆಸರುಗಳನ್ನ ನಾವು ನೋಡಬೇಕು ಅಂದ್ರೆ ನರೇಂದ್ರ ಸ್ವಾಮಿ ಅವರು ಇರ್ಬೋದು, ಮತ್ತೊಂದ್ ಕಡೆಗೆ ಮಾಗಡಿ ಬಾಲಕೃಷ್ಣ ಅವರು ಇರ್ಬೋದು, ಶರತ್ ಬಚ್ಚೇಗೌಡ ಇರ್ಬೋದು, ರಿಜ್ವಾನ್ ಅರ್ಷದ್ ಅವರು ಇರ್ಬೋದು. ಈ ರೀತಿ ಅಂತೆ ಕಂತೆಗಳ ಹೆಸರುಗಳು ಈಗ ಆರಂಭ ಆಗಿರುವಂತದ್ದು. ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ ಪೂರ್ಣ ಪ್ರಮಾಣದಲ್ಲಿ ಅವಕಾಶವನ್ನ ಕೊಟ್ರೆ ಇಲ್ಲಿ ಅಸಮತೋಲನ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯನವರ ವಾದ ಆಗಿರುತ್ತೆ, ಬಿ ಕೆ ಹರಿಪ್ರಸಾದ್ ಅವರ ವಾದ ಕೂಡ ಆಗಿರುತ್ತೆ. ಈ ಕಾರಣದಿಂದಾಗಿ ಸಿದ್ದರಾಮಯ್ಯ, ಬಿ ಕೆ ಹರಿಪ್ರಸಾದ್, ಬಿ ಕೆ ಶಿವಕುಮಾರ್ ಮೂರೂ ಜನ ನೀಡಿರುವಂತಹ ಹೆಸರುಗಳನ್ನ ಲೆಕ್ಕ ಹಾಕಿ ತೂಕ ಹಾಕಿ ಯಾರಿಗೆ ಕೊಟ್ಟರೆ ರಾಜಕೀಯವಾಗಿ ಅನುಕೂಲ ಆಗುತ್ತೆ 2028 ಚುನಾವಣೆ ಅನ್ನೊಂದು ಕೊನೆಯ ಹಂತದ ಲೆಕ್ಕಾಚಾರ ಹಾಕಿ ಈ ಒಂದು ಹೆಸರುಗಳನ್ನ ಘೋಷಣೆ ಮಾಡಲಾಗುತ್ತೆ. ಆದರೆ ಈ ಸದ್ಯದ ಮಟ್ಟಿಗೆ ನಿನ್ನೆಯಿಂದ ಸುಮಾರು 2 ನಕಲಿ ಪಟ್ಟಿಗಳು ರಿಲೀಸ್ ಆಗಿರುವಂತದ್ದು. ಈ ರೀತಿ ಕೊನೆಯ ಹಂತದಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಒಂದಿಷ್ಟು ನಾಟಕೀಯ ಬೆಳವಣಿಗೆಗಳು ಬೆಂಬಲಿಗರಿಂದ ಮಾಡಿಸಲಾಗುತ್ತೆ. ಕೆಲ ಬೆಂಬಲಿಗರು ಮಾಡ್ತಾರೆ, ಕೆಲ ರಾಜಕೀಯ ನಾಯಕರೇ ಮಾಡಿಸ್ತಾರೆ ಅನ್ನೊಂದು ಆಯಾಮಗಳು ಕೂಡ ಇರೋದ್ರಿಂದ ಇಂತಿಷ್ಟೇ ಜನರ ಹೆಸರು ಫೈನಲ್ ಆಗಿದೆ ಅಂತ ಈ ಸದ್ಯದ ಮಟ್ಟಿಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ಸ್ಥಾನಕ್ಕೂ 3 ರಿಂದ 4 ಹೆಸರುಗಳ ಲಿಸ್ಟ್ ಅನ್ನ ಈಗ ಹೈಕಮಾಂಡ್ ಇಟ್ಕೊಂಡಿರುವಂತದ್ದು. ಆ 4ರಲ್ಲಿ ಯಾರಿಗೆ ಉತ್ತಮ ಭವಿಷ್ಯವಿದೆ, ಅವರಿಂದ ಪಕ್ಷಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಹಿಡಿದು ಇವತ್ತು ಫೈನಲ್ ಮಾಡುವಂತ